ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೈಸೂರಲ್ಲಿ ನೆನ್ನೆ ಮಳೆ ಬಂದಿರೋದ್ರಿಂದ ವೆದರ್ ಸಖತ್ತಾಗಿದೆ. ಬೆಳಗ್ಗೆನೇ ನಮ್ಮ ಜೆಸ್ಸಿ ಹೋಗಿ ಕೂತ್ಕೊಂಡು ರೋಡಲ್ಲಿ ಹೊರಗಡೆ ಎಲ್ಲ ನೋಡ್ತಾ ಇದ್ದಾಳೆ. ಪಕ್ಷಿಗಳ ಸೌಂಡ್ ಕೂಡ ಸಖತ್ತಾಗಿ ಕೇಳಿಸ್ತಿದೆ. ಮತ್ತು ಈಗ 7 ಗಂಟೆ ಆಗಿದೆ. ಬಿಸಿ ನೀರು ಕುಡಿದು ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಹಳೆ ಸೀಸನ್ ಬಿಗ್ ಬಾಸ್ಗಳನ್ನ ನೋಡ್ತಾ ನಾನು ಎಕ್ಸಸೈಸ್ ಮಾಡ್ತೀನಿ. ಈಗ ಜಸ್ಟ್ ನಮ್ಮ ಮನೆಗೆ ಇನ್ನೊಂದು ನಾಯಿ ಬಂತು. ಇದು ಈಗ ರೀಸೆಂಟಾಗಿ ನಮ್ಮ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿರೋದು, ಬಟ್ ರೆಗ್ಯುಲರ್ ಬರ್ತಾಳೆ. ಫಸ್ಟ್ ಹೊರಗಡೆ ಇರ್ತಿದ್ಲು, ಈಗ ಒಳಗಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೋಡಿ ಮೈ ಮುರಿತಾ ಇದ್ದಾಳೆ ಬೆಳಗ್ಗೆ ಬಂದು. ನಾನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಬಂದು ಮನೆ ಒಳಗಡೆನೇ ಕುತ್ಕೊಂಡ್ಬಿಟ್ಟಿದ್ದಾಳೆ. ವೆದರ್ ಸ್ವಲ್ಪ ಚಳಿ ಇರೋದ್ರಿಂದ ಅಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ಲು. ಮಳೆ ಬಂದಿರೋದ್ರಿಂದ ನಮ್ಮ ಜೆಸ್ಸಿ ಕಾಲೆಲ್ಲ ಫುಲ್ ಮಣ್ಣಾಗೋಗಿದೆ. ಮನೆಯೆಲ್ಲ ಮಣ್ಣು ಮಾಡಿಬಿಟ್ಟಿದ್ದಾಳೆ. ನೀವು ನೋಡ್ಬೋದು ಎಷ್ಟು ಅವಳ ಕಾಲಲ್ಲಿ ಕೂದಲಿರೋದ್ರಿಂದ ಫುಲ್ ಎಲ್ಲ ಮಣ್ಣಾಗೋಗಿದೆ ಅವಳ ಕಾಲೆಲ್ಲ. ಬಟ್ ಇವಳ ಕಾಲು ನೋಡಿ ಎಷ್ಟು ನೀಟಾಗಿದೆ ಅಂತ. ಮತ್ತು ಇದು ಒಂದು ರೆಗ್ಯುಲರ್ ನಮ್ಮ ಮನೆಗೆ ಬರುತ್ತೆ, ಬಟ್ ಒಳಗಡೆ ಬರಲ್ಲ. ಇಲ್ಲೇ ಯಾವಾಗಲೂ ಗಾಡಿ ಹತ್ರನೇ ಮಲಗಿರ್ತಾನೆ ಇವನು. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ನಮ್ಮಮ್ಮನ ಮನೆಗೆ ಬಂದೆ. ಇವನು ಸ್ನೋಫಿ ಅಂತ ನಮ್ಮ ಅಮ್ಮನ ಮನೇಲಿರೋದು. ಆಲ್ಮೋಸ್ಟ್ 9 ಇಯರ್ಸ್ ಆಗಿದೆ ಇವನಿಗೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಬಾತು, ವಡೆ, ಹಪ್ಳ, ಸಂಡಿಗೆ ಎಲ್ಲ ಮಾಡಿದರು. ಚೆನ್ನಾಗಿ ತಿಂದೆ. ನಾನು ತಿನ್ನೋದನ್ನು ನಮ್ಮ ಸ್ನೋಫಿ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ. ತೋರಿಸ್ತೀನಿ ರೀ ಯಾವ ಥರ ನೋಡ್ತಿದ್ದಾನೆ ಅಂತ. ನೋಡಿ ಇಲ್ಲಿ ಕಳ್ಳ ನೋಡಿದ ತಕ್ಷಣ ಆ ಕಡೆ ತಿರುಗಿಬಿಡ್ತಾನೆ. ಅದಾದಮೇಲೆ ಒಂದು ಹಳೆ ಸ್ಪೆಕ್ಸ್ ಇತ್ತು, ಅದನ್ನು ಹಾಕಿ ಹೆಂಗೆ ಕಾಣಿಸ್ತಾನಂತ ನೋಡಿ ನಮ್ಮ ಮನೆಗೆ ಬಂದ್ವಿ. ಸೆಕೆಗೆ ನಮ್ಮ ಜೆಸ್ಸಿಗೆ ಫ್ಯಾನ್ ಹಾಕೇ ಹೋಗಿರ್ತೀವಿ ಯಾವಾಗಲೂ, ಇಲ್ಲಾಂದರೆ ಅವಳು ಕೂದಲಿರೋದ್ರಿಂದ ತುಂಬ ಸ್ವೆಟ್ ಆಗಿಬಿಡ್ತಾಳಂತ. ಬಂದಮೇಲೆ ಈ ಥರ ರಾಣಿ ನಮ್ಮನ್ನ ವೆಲ್ಕಮ್ ಮಾಡಿದ್ಲು. ಬಟ್ ಆ ವೆಲ್ಕಮಿಂಗ್ ಸಖತ್ತಾಗಿರುತ್ತೆ. ಎಲ್ಲರೂ ಹೋಗಿ ಬಂದ ತಕ್ಷಣ ಅಷ್ಟು ಪ್ರೀತಿಯಿಂದ ಬರೋದು. ಇಲ್ಲಿ ಕಳ್ಳಿ ಥರ ಯಾಕೆ ನಿಂತಿದ್ದಾಳೆ ಅಂತ ನೋಡ್ತಿದ್ದೀರಾ? ಅವರು ನಾವು ಬರೋ ಅಷ್ಟರಲ್ಲಿ ಏನೋ ಮಾಡಿದ್ದಾರೆ. ಹೋಗಿ ಈ ಮಯೂಜುಂಗ್ನ ತೊಗೊಂಬಂದು ಎಲ್ಲ ಕಿತ್ತಾಗಿದ್ದಾಳೆ. ಅದಕ್ಕೇ ಮಳ್ಳಿ ಥರ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಳೆ, ಇನ್ನು ಬಂದರೆ ಬೈತಾರೆ ಅಂತ ಅಂದ್ಬಿಟ್ಟು. ನಾವು ಎಲ್ಲ ಡೋರ್ನೂ ಲಾಕ್ ಮಾಡಿ ಹೋಗ್ತೀವಿ. ನಾನು ಹೋಗೋ ಅರ್ಜೆಂಟಲ್ಲಿ ಏನು ಮಾಡಿದ್ದೀನಿ, ವಾಶ್ರೂಮ್ ಡೋರ್ ಹಾಕಿಲ್ಲ, ಹೋಗಿ ಎತ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಅಲ್ಲಿಂದ. ಯಾರು ಮಾಡಿದ್ದು? ಈಗ ನೋಡಿ ಬಂದು ಯಾರು ಮಾಡಿದ್ದು? ಯಾರು ಮಾಡಿದ್ದಂತ ಕೇಳಿದ್ರೆ ಅವಳು ಸೆಕೆಂಡ್ ಕೊಡ್ತಾಳೆ. ನಾನು ಮಾಡಿದ್ದು ಅಂತ ಮಾಡಿ ಸ್ಮೈಲ್ ನೋಡಿ ಹೆಂಗೆ ಸ್ಮೈಲ್ ಕೊಡ್ತಾಳೆ ಮಾಡಿಬಿಟ್ಟು. ನೀನು ದೂರ ಕೂರು. ಯಾರು ಮಾಡಿದ್ದು? ನಮ್ಮ ಮನೇಲಿ ಸುಮಾರು ಐಟಮ್ಸ್ ನಮ್ಮ ಜೆಸ್ಸಿಯಿಂದ ಎಲ್ಲ ಹಾಳಾಗ್ಬಿಟ್ಟಿದೆ. ಎಲ್ಲನೂ ಒಂದು ಕಡೆಯಿಂದ ಏನು ಸಿಕ್ಕಿದ್ರೂ ಬಿಡಲ್ಲ, ಎಲ್ಲನೂ ಕಚ್ಚಾಕ್ಬಿಡ್ತಾಳೆ. ನಾವೆಲ್ಲರೂ ಹೋಗ್ಬೇಕಂದ್ರೆ ಎಲ್ಲನೂ ಎತ್ತಿಟ್ಟೋಗೋದೇ ಆಗುತ್ತೆ. ನೋಡಿ ಎಷ್ಟು ಮಳ್ಳಿ ಥರ ಬಂದು ಹೆಂಗೆ ಮಲಗಿದ್ದಾಳೆ ಅಂತ. ಸಖತ್ ಡವ್ ಮಾಡ್ತಾಳೆ ಮಾತ್ರ. ಇದು ನಾನು ಒಂದು ಮೀಶೋಯಿಂದ ಆರ್ಡರ್ ಮಾಡಿದ್ದೆ, ಧೂಳೆಲ್ಲ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತಂತ. ಬಟ್ ಸಖತ್ ಉದ್ದ ಇದೆ, ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ. ನಾನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಆಲ್ರೆಡಿ ಅಮ್ಮನ ಮನೆಗೆ ಹೋಗಿದ್ರಿಂದ ಅಲ್ಲೇ ಓಪನ್ ಮಾಡಿ ತೊಗೊಂಬಂದೆ. ಬಟ್ ಚೆನ್ನಾಗಿದೆ. ಇವ್ನು ನೋಡಿ ಅದನ್ನೇನೋ ಅಂತ ಅಂದ್ಕೊಂಬಿಟ್ಟಿದ್ದಾಳೆ, ಇಷ್ಟು ಉದ್ದ ಇರೋದ್ರಿಂದ ಭಯ ಪಡ್ಕೊಂಡು ನೋಡ್ತಿದ್ದಾಳೆ ಏನಂತ. ಆಮೇಲೆ ಕೋಪ ಬಂದು ಅದನ್ನೇ ಕಚ್ಚಾಗಿ ಬರ್ತಿದ್ಲು ಅದರಲ್ಲಿ ಆಟ ಆಡಿಸಿದ್ದಕ್ಕೆ. ಬಟ್ ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ಇಷ್ಟ ಆಯಿತು. ಅದಾದಮೇಲೆ ಜ್ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಸ್ಕ್ ಮಿಲನ್ ಜ್ಯೂಸ್ ಮಾಡೋಣ ಅಂತ ಹಣ್ಣು, ಕಲ್ಲು ಸಕ್ಕರೆ ಮತ್ತು ಹಾಲು ಹಾಕಿ ಮಿಲ್ಕ್ ಶೇಕ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸಕ್ಕರೆನೇ ಹಾಕೋಣ ಅಂದ್ಕೊಂಡೆ, ಬಟ್ ವೆದರ್ ಹಿಂಗಿರೋದ್ರಿಂದ ಕಲ್ಲು ಸಕ್ಕರೆ ಹಾಕೋಣ, ಈ ಬಿಸಿಲಿಗೆ ತಂಪಾಗಿರುತ್ತೆ ಅಂತ ಹೇಳಿ ಕರ್ಬೂಜ ಹಣ್ಣು, ಕಲ್ಲು ಸಕ್ಕರೆ ಮತ್ತು ಹಾಲು, 1-2 ಏಲಕ್ಕಿ ಹಾಕಿ ಮಾಡಿದ್ದೆ. ಸಖತ್ತಾಗಿತ್ತು ಜ್ಯೂಸು. ಇನ್ನೊಂದು ಸ್ವಲ್ಪ ಬೇಕಿತ್ತೇನೋ, ಬಟ್ ಚೆನ್ನಾಗಾಗಿದೆ. ಟೇಸ್ಟ್ ಚೆನ್ನಾಗಿತ್ತು. ಈ ವೆದರ್ಗೆ, ಈ ಬಿಸಿಲಿಗೆ ಮಸ್ಟ್ ನೀಡೆಡ್ ಅಂತ ಅನಿಸುತ್ತೆ ಈ ವೆದರ್ಗಂತೂ. ನೋಡಿ ಇವಾಗ ನಾವು ಕುಡಿಯುವಾಗ ಜೆಸ್ಸಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾಳೆ, ಸಖತ್ತಾಗಿ ಕೊಡ್ತಾಳೆ ಅಂಥೇಳಿ. ಅದಾದಮೇಲೆ ಸ್ವಲ್ಪ ಬೇಕ್ರಿ ಐಟಮ್ಸ್ನ ತಿಂದು ಮತ್ತೆ ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನೈಟ್ ಆಗಿದೆ, ಅಡುಗೆ ಮಾಡಬೇಕು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ರೆಗ್ಯುಲರ್ ಬಿಗ್ ಬಾಸ್ ನೋಡೋಂಗೆ ಆಗೋಗಿದೆ. ಮತ್ತು ಅವ್ರು 3 ಜನಕ್ಕೂ ಇವಾಗ ಊಟ ಹಾಕೋಕ್ಕೆ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾಯಿದ್ದಾರೆ.
ರೆಗ್ಯುಲರ್ ಬರೋದ್ರಿಂದ ಹಾಕ್ತೀವಿ. ಬಟ್ ನಾನ್ ವೆಜ್ ಎಲ್ಲ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಕರ್ಡ್ ರೈಸ್ ಆದರೆ ಸ್ವಲ್ಪ ಕಷ್ಟ. ಬಟ್ ಇವ್ರು ಇದ್ದಾರಲ್ಲ, ಈ ನಮ್ಮ ಜೆಸ್ಸಿ ಅವರು ನಾನ್ ವೆಜ್ಜು ಏನು ಕೊಟ್ಟರು ತಿನ್ನಲ್ಲ. ಅವಳದು ಒಂಥರ. ಇವಳು ಬಂದಿದ್ದಾಳೆ, ಇವಳು ತಿಂತಾಳೆ, ಇವಳೇನಿಲ್ಲ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಇನ್ನೊಬ್ಬ ಕಾಣಿಸ್ಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದ. ಇವಳು ನೋಡಿ ಅವಳು ತಿನ್ನೋದು ಬಿಟ್ಟು ಬಂದು ಹೊರಗಡೆ ನಿಂತಿದ್ದಾಳೆ. ಇವಳು ತಿನ್ನೋದನ್ನು ನೋಡ್ತಾ ನಿಂತಿದ್ದಾಳೆ. ಅವನದು ಊಟ ಇಲ್ಲಿಟ್ಟಿದ್ದೀವಿ, ಅವ್ನು ಬಂದಮೇಲೆ ಕೊಡಬೇಕು, ಇಲ್ಲಾಂದರೆ ಖಾಲಿ ಮಾಡಿಬಿಡ್ತಾರಂತ. ನಮ್ಮ ಜೆಸ್ಸಿ ಬಂದು ಊಟ ಮಾಡಲ್ಲ. ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು. ಆವಾಗ ನಾವು ಫೀಡ್ ಮಾಡಿದ್ವಿ ಸ್ವಲ್ಪ ದಿನ, ಊಟ ಮಾಡ್ತಿಲ್ವಲ್ಲ ಆ ಪೇಯ್ನ್ಗೆ ಅಂತ. ಬಟ್ ಬರ್ತಾ ಹೆಂಗಾಯ್ತಂದರೆ ಅವಳು ಹ್ಯಾಂಡ್ ಫೀಡ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಅವಳೇ ಕರ್ಡ್ ರೈಸ್ ಅಂತೂ ಮುಟ್ಟೋದೇ ಇಲ್ಲ. ಅವಳೇ ಚಿಕನೆಲ್ಲ ಆದರೆ ಒಂದು ದಿನ ತಿಂತಾಳೆ, ಎರಡನೇ ದಿನಕ್ಕೆ ಅದನ್ನು ತಿನ್ನಲ್ಲ. ಡೈಲಿ ಇದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಅವಳಿಗೆ ತಿನ್ಸೇ ಹೋಗಬೇಕು, ಎಲ್ಲೇ ಹೋಗಬೇಕು ಅಂದರು. ಇದೊಂದು ಹಿಂಸೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವೇ ಅಭ್ಯಾಸ ಮಾಡಿಸಿರೋದ್ರಿಂದ ಮಾಡಲೇಬೇಕು. ಇವಳು ತಿಂತಿದ್ದಾಳೆ. ಆಲ್ಮೋಸ್ಟ್ ಇನ್ನೇನು ಖಾಲಿ ಆಯಿತು. ಅವನು ಇನ್ನೂ ಬಂದಿಲ್ಲ. ಅಲ್ಲೊಂದು ಚಿಕನ್ ಶಾಪ್ ಇದೆ, ಅಲ್ಲಿ ಹೋಗಿ ಆ ಶಾಪ್ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಏನಾದರೂ ಚಿಕನ್ ಪೀಸಸ್ ಕೊಡ್ತಾರೆ, ಕಾಲೆಲ್ಲ ಹಾಕ್ತಾರೆ ಅಂತ ಅಲ್ಲಿ ಮಲ್ಕೊಂಡಿದ್ದಾನೆ. ಈಗ ಬಂದ ನೋಡಿ, ಬಂದು ತಿಂತಿದ್ದಾನೆ. ಕತ್ಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬಟ್ ಇವರಿಬ್ಬರು ಜಗಳ ಆಡ್ತಾರೆ ಹತ್ತತ್ರ ಇಟ್ಟರೆ. ಅದಕ್ಕೆ ಊಟ ಸ್ವಲ್ಪ ದೂರ ಇಡ್ತೀವಿ. ಅವ್ನಿಗೆ ಹೊರಗಡೆ ಇಟ್ಟರೆ ಇವಳಿಗೆ ಒಳಗಡೆ ಇಡ್ತೀವಿ. ಈಗ ಜೆಸ್ಸಿದು ರೌಂಡ್ ಟೈಮು, ಅದಕ್ಕೆ ಊಟ ಆದ ತಕ್ಷಣ ಬಂದು ಇಲ್ಲಿ ನಿಂತ್ಕೊಂಬಿಟ್ಟಿದ್ದಾಳೆ, ನಡಿ ರೌಂಡ್ ಹೋಗೋಣ ಅಂತ ಹೇಳಿ. ಫುಲ್ ರೆಡಿಯಾಗಿ ನಿಂತಿದ್ದಾಳೆ ಮೇಡಮ್, ಹೋಗೋಣ ಅಂತ. ಎಳ್ಕೊಂಡು ಹೋಗ್ತಾಳೆ ಮಾತ್ರ, ಅದಂತೂ ಸಖತ್ ಹಿಂಸೆ ಅನ್ಸುತ್ತೆ. ಅವಳಿರೋ ವೆಯ್ಟ್ಗೆ ನಮ್ಮನ್ನೇ ಹೇಳ್ಕೊಂಡು ಹೋಗ್ತಾಳೆ. ಒಂದೊಂದ್ಸಲ ಅನ್ಸುತ್ತೆ ನಾವು ಅವಳನ್ನು ವಾಕ್ ಕರ್ಕೊಂಡು ಹೋಗ್ತಿದ್ದೀವ, ಅವಳು ನಮ್ಮನ್ನು ವಾಕ್ ಕರ್ಕೊಂಡು ಹೋಗ್ತಿದ್ದಲ್ಲ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಹೇಳ್ಕೊಂಡು ಹೋಗ್ತಾಳೆ. ನಮ್ಮನೆ ಹತ್ರ ಆಲ್ಮೋಸ್ಟ್ 9 ಗಂಟೆಗೆಲ್ಲ ಎಲ್ಲ ಕತ್ಲೆ ಆಗಿಬಿಟ್ಟಿರತ್ತೆ. ಜನ ಜಾಸ್ತಿ ಓಡಾಡಲ್ಲ. ಇಲ್ಲಿ ಒಂದು ಕಟ್ಟೆ ಇದೆ, ಇದ್ರ ಮೇಲೆ ವಾಕ್ ಬಂದಾಗೆಲ್ಲ ಕೂತ್ಕೊಂಡು ಒಂದು 5 ನಿಮಿಷ ಆಮೇಲೆ ಹೋಗ್ತೀವಿ. ತೋರಿಸ್ತೀನಿ ರೀ ಹೆಂಗೆ ಕೂತಿದ್ದಾಳೆ ಅಂತಿಲ್ಲ ಅವಳು. ನೋಡಿ ಆರಾಮಾಗಿ ಕೂತಿದ್ದಾಳೆ. ಇದು ಆ್ಯಕ್ಚುಲಿ ಹಳೆ ವಿಡಿಯೋ. ಅವಳು ಕೂತ್ಕೊಂಡು ತಿಂತಿರೋದು ನನಗೆ ಇಷ್ಟ ಆಯಿತು. ಜೆಸ್ಸಿ ಥರನೇ ಅವಳಿಗೆ ಚೆನ್ನಾಗಿ ಕೂತ್ಕೊಂಡು ಕೈಯಲ್ಲಿ ಇಸ್ಕೊಂಡು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ನೀಟಾಗಿ ಕೂತ್ಕೊಂಡು ತಿಂತಿದ್ದಾಳೆ ನೋಡಿ. ಓಕೆ, ನಾನು ವೀಡಿಯೋಸ್